ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಚಿಕ್ಕನಾಯಕನಹಳ್ಳಿ ಹತ್ರ ಆಸ್ಟ್ರಿಯಾಳ ಅಂತ ಒಂದು ಊರಿದೆ. ಆ ಜಾಗದಲ್ಲಿದ್ದೇವೆ. ನಮ್ಮ ಸ್ನೇಹಿತರಿಗೆ ನಮ್ಮ ಆರ್ಟ್ ಶಾಪ್ ಕಂಪ್ನಿಯ ಪ್ರಾಡಕ್ಟ್ನ ಜಮೀನಿಗೆ ಹಾಕೋದಕ್ಕೆ ಕೊಟ್ಟಿದ್ದು, ಟೊಮೊಟೊಗೆ ಹಾಕೋದಕ್ಕೆ ಕೊಟ್ಟಿದ್ವು. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮತ್ತು ಅದ್ರ ಬಗ್ಗೆ ಒಳ್ಳೆ ರಿಸಲ್ಟನ್ನು ಹೇಳ್ತಾ ಇದ್ದಾರೆ. ಅವರಿದ್ರಿಂದ ಕೇಳೋಣ. ಜಗದೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಹೇಳಿ ಸರ್, ಹೇಗಿದೆ ನಾವು ಕೊಟ್ಟಿದ್ದು? ಟೊಮೊಟೊ ಒಂದೂವರೆ ತಿಂಗಳಿಂದ 2 ತಿಂಗಳು ಇರ್ಬೋದು ಸರ್ ಇದು. ಆದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಬಿಡ್ರಿ ಇಷ್ಟು ಬರುತ್ತೆ ಅಂತ ಹೇಳಿ. ನೀವ್ ಹೇಳಲಕ್ಕ ಒಂದು ಗಿಡದಲ್ಲಿ 15ರಿಂದ 20 ಕೆಜಿ ಬರುತ್ತೆ ಅಂತ ಹೇಳ್ತಿದ್ದೀರಾ. ನಮಗೆ ಹೋಪ್ ಬಂದಿದೆ ಬರುತ್ತೆ ಅಂತ. ಯಾಕೆಂದ್ರೆ ನಾವು ಸುಮಾರು 10 ವರ್ಷದಿಂದ ಈ ಟೊಮೊಟೊ ಬೆಳಿತಾ ಇದ್ದೆವು. ಬಟ್ ಈ ತರ ನಾವು ರಿಸಲ್ಟ್ ನೋಡೋದು ಇದು ಫಸ್ಟ್ ಟೈಮ್. ಯಾಕೆಂದ್ರೆ ನಾವು ಗೊಬ್ಬರನೇ ಹಾಕಿಲ್ಲ, ಯಾವ್ದು ಬೇರೆ ಗೊಬ್ಬರ ಹಾಕಿಲ್ಲ. ಫಸ್ಟ್ ಟೈಮ್ ಬದ ಎಳಿಬೇಕಾದ್ರೆ ಸೀಮೆ ಗೊಬ್ಬರ ಕೊಟ್ಟಿರೋದ್ ಬಿಟ್ರೆ ಅದು DAP ಎಲ್ಲಾ ಸೇರಿ ಟೋಟಲ್ 1,000 ಗಿಡ ಐತೆ. ಎಲ್ಲಾ ಸೇರಿ ಒಂದು 10 ಕೆಜಿ ಹಾಕಿರ್ಬೋದು ಅಷ್ಟೇನೆ. ಆದ್ರೂ ಬರೀ ಇದು ನೀವು ಕೊಟ್ಟಿದ್ರಲ್ಲ ಮೆಡಿಸಿನ್, ಆ ಮೆಡಿಸಿನ್ ಸ್ಪ್ರೇ ಮಾಡಿರೋದು ಮತ್ತೆ ಕೆಳಗಡೆ ಬುಡಕ್ ಬಿಟ್ಟಿರೋದು. ಕೊಟ್ಟಿರೋ ಡೋಸೇಜ್ ಎಷ್ಟು ಗೊತ್ತಾ? 2 ರಿಂದ 3 ಟೈಮ್ ಕೊಟ್ಟಿರ್ಬೋದು ಅಷ್ಟೇನೆ. ಫಸ್ಟ್ ಸ್ಟಾರ್ಟಿಂಗ್ ಗಿಡ ತುಂಬಾ ಚಿಕ್ಕದಾಗಿದ್ದು, ಆಮೇಲೆ ಈ ಒಂದು 15 ಡೇಸ್ ಇಂದ ಫುಲ್ ಡೆವಲಪ್ ಆಗಿದೆ ನೋಡ್ರಿ. ಒಂದ್ ಗಿಡದಲ್ಲಿ ಮಿನಿಮಮ್ ಅಂತಂದ್ರೆ ನೋಡ್ರಿ, ಗಿಡದಲ್ಲಿ ಮಿನಿಮಮ್ ಅಂತಂದ್ರೆ ಈ ಕಾಯಿ ಬರೋ ಅಷ್ಟೊತ್ತಿಗೆ 2 ರಿಂದ 3 ಕೆಜಿ ಬರುತ್ತೆ. ಜಸ್ಟ್ ಇರೋದು ಕಾಯಿ. ಇನ್ನು ಫ್ಲವರ್, ಇದೆಲ್ಲ ಫ್ಲವರ್ ನಿಂತ್ಕೊಂಡ್ಬಿಡ್ತು ಅಂದ್ರೆ 5 ರಿಂದ 6 ಕೆಜಿ ಒಂದ್ ಗಿಡದಲ್ಲಿ ಐತೆ. ತೊಂದ್ರೆ ಇಲ್ಲ. ನೀವ್ ಹೇಳಿರೋದು 6 ಮಂತ್ ಅಂತ ಹೇಳಿದಿರಾ, ನೀವು ಹೋಪ್ ಇದೆ ಬರುತ್ತೆ ಅಂತ. ಯಾಕೆಂದ್ರೆ ಇದನ್ನ ಹೈಟ್ ನೋಡಿ, ಇವನು 5 ಅಡಿ ಹೈಟ್ ಇದೆ. ನಮ್ದು ಯಾಕೆಂದ್ರೆ ಗುಜ್ಜು ಅಂತ ಸ್ಟ್ರೆಂತ್ ಇಲ್ಲ. ನಾವು ಫಸ್ಟ್ ಟೈಮ್ ಹಾಕ್ತಿದ್ವಲ್ಲ, ಹಾಕ್ದಾಗ ಏನಾಗುತ್ತೆ, ಗುಜ್ಜು ಮಾಮೂಲಿ ಗುಜ್ಜುನು 4 ರಿಂದ 5 ಅಡಿ ಗುಜ್ಜು ಹಾಕ್ತಿದ್ದು. ಬಿಕಾಸ್ ಯಾಕೆಂದ್ರೆ ಬೆಳಿತಿರಲ್ಲ ಅಷ್ಟದು. ಈ ದಾರ ಇದೆಯಲ್ಲ, ಈ ದಾರದ ಲೆವೆಲ್ ಇರೋದು ಇದಕ್ಕಿಂತ ಕಮ್ಮಿ ಇರೋದು. ಅದಕ್ಕೆ ಮಾಡುದು ನಾವು ಸ್ವಲ್ಪ ಕಮ್ಮಿ ಮಾಡಿದ್ವಿ, ಇಷ್ಟೊಂದು ಸ್ಟ್ರೆಂತ್ ಇರಲ್ಲ ಗಿಡ ಅಂತ. ಬಟ್ ಈಗ ನೋಡಿದ್ರೆ ನಾವು ಈ ಗುಜ್ಜೇನು ತಡೆಯಲ್ಲ, ನಮ್ಗೆ ತಡೆಯಲ್ಲ. ಬೇರೆ ಗುಜ್ಜುಗಳು ನಾವು ರೆಡಿ ಮಾಡ್ಕೋಬೇಕು. ನೀವು ಎಷ್ಟು ಔಷಧಿ ತಗೊಂಡಿದ್ದು ಸರ್? ಎಷ್ಟು ಸರ್? ಟೋಟಲ್ 1 ಪ್ಯಾಕೆಟ್ ಏನೋ ಭೂಮಿ ಸುಧಾ, ಮತ್ತೆ ಇನ್ನೊಂದು 1 ಲೀಟರ್ ಕ್ಯಾನು, ಮತ್ತೆ ಇನ್ನೊಂದು ಗಮ್ ಬರುತ್ತಲ್ಲ, 1,500 ರೂಪಾಯಿ ನೀವು ತಗೊಂಡಿದ್ದೀರಾ? 1,500 ರೂಪಾಯಿ ತಗೊಂಡಿದ್ದೆ ಔಷಧಿನ ಅದು. ಬಟ್ ಇನ್ನೂ ಇದೆ, ಇನ್ನೂ ಇದೆ. ನಾನು 3 ಸಲ ಸ್ಪ್ರೇ ಮಾಡೋದಷ್ಟೇ. ಹಂಗಾಗಿ ಸ್ವಲ್ಪ ನಾವು ಎಕ್ಸ್ಪೆಕ್ಟ್ ಗಿನ್ನ ಜಾಸ್ತಿ ಇದೆ ಬಿಡಿ ಸರ್. ಹಂಗೆ ಅದ್ರಾಗೇನು 2 ಮಾತಿಲ್ಲ. ಇದನ್ನ ಬೇಕಾದ್ರೆ ಎಲ್ಲಾ ರೈತರಿಗೂ ನಾವು ಸಜೆಸ್ಟ್ ಮಾಡ್ಬೋದು. ಚೆನ್ನಾಗಿದೆ ರಿಸಲ್ಟ್. ಯಾಕೆಂದ್ರೆ ನಾನು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿ ಬೇರೆಯವ್ರಿಗೆ ಹೇಳ್ಬೇಕು. ನಿಮ್ಮ ನಂಬರ್ ಹೇಳಿ ಸ್ನೇಹಿತರೆ. ತಗೊಳ್ಳಿ ನಂಬರ್ 9739 29 09 27. ಜಗದೀಶ್ ಅಂತ ನೋಡಿ ಸ್ನೇಹಿತರೆ, ಯಾರು ಟೊಮೊಟೊ ಬೆಳೆಯೋರಿದ್ರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ರಿಸಲ್ಟ್ ಸಂಪೂರ್ಣ ಮಾಹಿತಿ ಅವ್ರು ಕೊಡ್ತಾರೆ. ಗಿಡಗಳ ಡೆವಲಪ್ಮೆಂಟ್ ಇರ್ಬೋದು, ಏನಿರ್ಬೋದು. ಇವ್ರಿಗೆ ಕೊಟ್ಟಿರೋದು ಕೇವಲ ಒಂದು ಬಯೋ ಬೂಸ್ಟ್ ಒಂದೇನೆ. ಒಂದೊಂದು ಗಿಡ ಈ ತರ ಇದೆ, ಮತ್ತೆ ಇನ್ನೊಂದು ರೋಗ ಇಲ್ಲ, ಕಾಯಿ ಏನು ಇದು ಆಗ್ತಾ ಇಲ್ಲ. ಚೆನ್ನಾಗಿದೆ, ತೊಂದರೆ ಇಲ್ಲ. ನೋಡ್ರಿ, ಇದರಲ್ಲಿ ಒಂದೊಂದು ಗಿಡದಲ್ಲಿ ಮಿನಿಮಮ್ ಅಂತಂದ್ರೆ ಈ ಫ್ಲವರ್ ಎಲ್ಲ ಸೆಟ್ಟಿಂಗ್ ಆಯ್ತು ಅಂತಂದ್ರೆ 3 ರಿಂದ 4 ಕೆಜಿ ಬರುತ್ತೆ. ಸೈಜ್ ತುಂಬಾ ಬಿಗ್ ಸೈಜ್ ಬಂದಿದೆ ನೋಡ್ರಿ. ಇದೆ. ಓಕೆ ಸ್ನೇಹಿತರೆ, ದಯವಿಟ್ಟು ಈ ಒಂದು ನಮ್ಮ ಆರ್ಟ್ ಶಾಪ್ ಕಂಪನಿದ ಪ್ರತಿಯೊಬ್ಬರಿಗೂ ತಲುಪಿಸೋ ಪ್ರಯತ್ನ ಮಾಡಿ.